ಹಾನಗಲ್ ಕುಮಾರ ಮಹಾಸ್ವಾಮಿಗಳವರನ್ನು ಸ್ಮರಣೆ ಮಾಡಿ ಈ 16 ಕಾರ್ಯಕ್ರಮಗಳ ಕರ್ತೃಗಳು, ಈ ಮಹಾಕ್ಷೇತ್ರದ ಮಹಾಪೀಠದ ಶ್ರೀಶೈಲ ಪೀಠದ ಅಧಿಪತಿಗಳು, ಈ ಸಭೆಯ ಸನ್ನಿಧಾನವನ್ನು ವಹಿಸಿರುವಂತಹ ಶ್ರೀ 1008 ಡಾಕ್ಟರ್ ಚನ್ನಪಂಡಿತಾರಾಧ್ಯ ಶಿವಾಚಾರ್ಯ ಭಗವತ್ಪಾದ ಮಹಾಸ್ವಾಮೀಜಿಯವರಲ್ಲಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಇನ್ನೋರ್ವ ಈ ಸಭೆಯ ಸನ್ನಿಧಾನವನ್ನು ವಹಿಸಿರುವಂತಹ ಕಾಶಿ ಮಹಾಪೀಠದ ಪೂಜ್ಯ ಜಗದ್ಗುರು ಮಹಾಸನ್ನಿಧಾನದಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ, ವೇದಿಕೆಯ ಸಾನ್ನಿಧ್ಯವನ್ನು ಅಲಂಕರಿಸಿ ನಿರ್ಗಮಿಸಿರುವಂತಹ ಸುತ್ತೂರು ಮಹಾಕ್ಷೇತ್ರದ ಪೂಜ್ಯ ಜಗದ್ಗುರುಗಳವರಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ, ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಇದೀಗ ತಾನೇ ತಮ್ಮ ಉಪದೇಶವನ್ನು ದಯಪಾಲಿಸಿ ನಿರ್ಗಮಿಸುತ್ತಿರುವಂತಹ ಧಾರವಾಡ ಮುರುಘಾಮಠದ ಪೂಜ್ಯ ಮಲ್ಲಿಕಾರ್ಜುನಪ್ಪಗಳವರಲ್ಲಿ ಶರಣೆಂದು, ಈ ವೇದಿಕೆಯಲ್ಲಿ ಪಾಲ್ಗೊಂಡಿರುವಂತಹ ಹುಕ್ಕೇರಿ ಹಿರೇಮಠದ ಪೂಜ್ಯ ಚಂದ್ರಶೇಖರ ಶಿವಾಚಾರ್ಯರನ್ನೇ ಮೊದಲು ಮಾಡಿಕೊಂಡು ಎಲ್ಲ ಪೂಜ್ಯ ಶಿವಾಚಾರ್ಯರಲ್ಲಿ ಶರಣೆಂದು, ಗಣ್ಯರೇ, ಮಹಾಜನಗಳೇ, ಮಾತೆಯರೇ, ವರದಿಗಾರರೇ, ಮುದ್ದು ಮಕ್ಕಳೇ ಮತ್ತು ಸನ್ಮಾನಿತರೇ, ಇಲ್ಲಿ ಒಂದು ಧರ್ಮ ಸಮನ್ವಯತೆ ಅನ್ನುವಂತಹ ಒಂದು ವಿಚಾರವನ್ನು ಸನ್ನಿಧಿಯವರು ಇಟ್ಟಿದ್ದಾರೆ. ಯಾವುದು ಧರ್ಮ ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ. ನಿಮಗೆಲ್ಲ ನೀರಿನ ಧರ್ಮ ಯಾವುದು ಅಂತ ಕೇಳಿದರೆ ಗೊತ್ತು, ನಿಮಗೆ ಹರಿಯೋ ಧರ್ಮ ಅಂತ. ನೀರಿಂದು ಹರಿಯೋ ಧರ್ಮ. ಗಾಳಿಯದು ಯಾವ ಧರ್ಮ ಅಂತ ಕೇಳಿದರೆ ಬೀಸುವ ಧರ್ಮ. ಬೆಂಕಿಯದು ಯಾವ ಧರ್ಮ ಅಂತ ಕೇಳಿದರೆ ಸುಡುವುದು ಅದರ ಧರ್ಮ. ಕೋಗಿಲೆದು ಯಾವ ಧರ್ಮ ಅಂತ ಕೇಳಿದರೆ ಕೂಗೋದು ಅದರ ಧರ್ಮ. ನವಿಲಿಂದು ಯಾವ ಧರ್ಮ ಅಂತ ಕೇಳಿದರೆ ಕುಣಿಯೋದು ಅದರ ಧರ್ಮ. ನಮ್ಮದು ಯಾವುದು ಧರ್ಮ ಅಂತಂದರೆ ಉಪದೇಶ ಮಾಡೋದು ನಮ್ಮ ಧರ್ಮ. ನಮ್ಮ ಧರ್ಮ ಯಾವುದು ಅಂದ್ರೆ ಉಪದೇಶ ಮಾಡೋದು. ನಿಮ್ಮ ಧರ್ಮ ಯಾವುದು ಅಂತಂದ್ರೆ ಕೊನೆಯ ಆಶೀರ್ವಚನ ಮುಗಿಯೋ ತನಕ ಎದ್ದು ಹೋಗಲಾರ್ದಂಗೆ ಕುಂದ್ರೋದು ನಿಮ್ಮ ಧರ್ಮ. ನಮ್ಮ ಆಶೀರ್ವಚನ ಮುಗಿಯೋ ತನಕ ಅಲ್ಲ, ಕೊನೆಗೇನು ಶ್ರೀಶೈಲ ಸನ್ನಿಧಾನದ ಆಶೀರ್ವಚನ ಇರ್ತೈತಲ್ಲ ಅವ್ರದ್ದು ಮುಗಿಯೋ ತನಕ ಇಲ್ಲಿ ಕುಂದ್ರೋದು ನಿಮ್ಮ ಧರ್ಮ. ಈಗ ಈ ಕಾರ್ಯಕ್ರಮಕ್ಕೆ ಬಂದು ಕುಂತು ಎದ್ದು ಹೋಗ್ಯಾರಲ್ಲ, ಅವ್ರದ್ದು ಪೂರ್ಣ ಧರ್ಮ ಅಲ್ಲ, ಅರ್ಧ ಧರ್ಮ. ಇಲ್ಲಿ ಬಂದೇ ಇಲ್ಲಲ್ಲ, ಅವ್ರದ್ದು ಯಾವ ಧರ್ಮ ರೀ ಅಂತ ಕೇಳಿದ್ರೆ ಅವ್ರ ಕರ್ಮ ಇಲ್ಲಿಗೆ ಬರ್ಗೊಟ್ಟಿಲ್ಲ ಅವ್ರನ್ನ, ಅಥವಾ ಅಧರ್ಮ ಅಂತ ಅನ್ಕೊಳ್ಳಿ. ಎಲ್ಲದಕ್ಕೂ ಧರ್ಮ ಇದೆ. ನಾವು ನಿಮ್ಮ ಕಡೆಗೆ ಮುಖ ಮಾಡಿ ಕುಂದ್ರಬೇಕನ್ನೋದು ಧರ್ಮ, ನೀವು ನಮ್ಮ ಕಡೆಗೆ ಮುಖ ಮಾಡಿ ಕುಂದ್ರಬೇಕನ್ನೋದು ಧರ್ಮ. ಇಲ್ಲಿ ನಡೆದ ಎಲ್ಲ ವರದಿಯನ್ನ ರಾಷ್ಟ್ರಕ್ಕೆ ಮುಟ್ಸೋದು ಈ ವರದಿಗಾರರ ಧರ್ಮ. ಬರಿತಾ ಇದ್ದಾರೆ ನೋಡ್ರಿ, ಅದು ಅವ್ರ ಧರ್ಮ. ಇಲ್ಲಿ ಯಾವುದೇ ಅಶಿಸ್ತು ಆಗಲಾರ್ದಂಗೆ ನೋಡಿಕೊಳ್ಳೋದು ಪೊಲೀಸ್ ಇಲಾಖೆಯ ಧರ್ಮ. ಬಂದ ಜನರಿಗೆ ಊಟ ನೀರನ್ನು ಕೊಡೋದು ಈ ಯಡೂರು ಗ್ರಾಮದ ದೈವದ ಧರ್ಮ, ಗುರು ಹಿರಿಯರ ಧರ್ಮ, ಹುಡುಗರ ಧರ್ಮ. ಈ ಊರನ್ನವ್ರ ಧರ್ಮ ಯಾವುದಪ್ಪ ಅಂದ್ರೆ ಪರಸ್ಥಳದವ್ರಿಗೆ ಮೊದಲು ಊಟ ಮಾಡಿಸಿ ಉಳಿದ್ರೆ ತಾವು ಊಟ ಮಾಡೋದೇನೈತಲ್ಲ ಅದು ಮೂಲ ಧರ್ಮ.
ಬೇರೆ ಊರನ್ನ ಅವ್ರು ಭಾಳ ಮಂದಿ ಬಂದಾರ ಬಾ ಮೊದಲು ನಮ್ಮದು ಮುಗಿಸಿಕೊಂಡು ಬಿಡುನು ಅಂತ ಹೇಳಿಬಿಟ್ರೆ ಅದು ಪೂರ್ಣ ಧರ್ಮ ಅಲ್ಲ, ಅದು ಅಧರ್ಮನೇ. ಉಳಿದ್ರೆ ಅನ್ನೋ ಪ್ರಶ್ನೆನೇ ಇಲ್ಲ, ಪೀಠಕ್ಕೇನು ಕಡಿಮೆ ಇಲ್ಲ, ಅದು ಸಾಕಷ್ಟು ದಾಸೋಹ ನಡೆದಿರ್ತದೆ. ಎಲ್ಲದಕ್ಕೂ ಧರ್ಮ ಇದೆ, ಪ್ರತಿಯೊಂದಕ್ಕೂ ಧರ್ಮ ಇದೆ. ಆದರೆ ಗುರುಗಳ ಉದ್ದೇಶ ಏನೈತಂದ್ರೆ ಧರ್ಮ ಎಲ್ಲ ಕಡೆಗೂ ಇದೆ, ಆದರೆ ಅದರ ಸಮನ್ವಯ ಆಗಬೇಕು ಅಂತಕ್ಕಂಥದ್ದಿದೆ. ಆ ಧರ್ಮದ ಸಮನ್ವಯ ಅನ್ನೋದೇನೈತಲ್ಲ, ಇದು ಧರ್ಮಸಭೆ ಅಲ್ಲ, ಸಮನ್ವಯವನ್ನು ಮಾಡುವ ಧರ್ಮಸಭೆ. ಯಾವುದನ್ನು ಸಮನ್ವಯ ಮಾಡಬೇಕು? ನಾವು ಇಸ್ಲಾಂ, ಕ್ರೈಸ್ತ್, ಬೌದ್ಧ, ಜೈನ್, ಸಿಖ್, ಯಹೂದಿ ಹಿಂಗೆ ಬೇರೆ ಬೇರೆ ಧರ್ಮಗಳನ್ನು ಮಾತಾಡಲಿಕ್ಕೆ ನಮಗೊಂದು ಸ್ವಲ್ಪ ಮುಜುಗುರ ಆಗ್ಲಿಕ್ಕೆ ಹತ್ತಿದೆ. ಯಾಕೆ ಅಂತಂದ್ರೆ ಈ ವೀರಶೈವರೊಳಗನ ಎರಡು ಮಾಡಬೇಕು ಅನ್ನೋರು ಹೊಂಟಾರ. ಒಬ್ಬರು ಲಿಂಗಾಯತ ಮಾಡ್ಬೇಕಂತಾರ, ಒಬ್ಬರು ವೀರಶೈವ ಮಾಡ್ಬೇಕಂತಾರ. ಆದ್ರೆ ಪೀಠಗಳಿಂದ ಹಿಡ್ಕೊಂಡು ನಾವೆಲ್ಲರೂ ಏನಂತೀವಿ ಅಂದ್ರೆ ವೀರಶೈವ ಬೇರೆ ಅಲ್ಲ, ಲಿಂಗಾಯತ ಬೇರೆ ಅಲ್ಲ, ಇವು ಎರಡೂ ಸಮನ್ವಯದ ಪದಗಳು. ಇದು ನಿಜವಾದ ವೀರಶೈವ ಲಿಂಗಾಯತ ಧರ್ಮ, ಇದು ಸಮನ್ವಯ ಧರ್ಮ ಅಂತ ನಾವು ಹೇಳಾಕತ್ತೀವಿ. ನಾವು ಯಾವಾಗಲೂ ಈ ಮಾತು ಹೇಳೋದಿಲ್ಲ, ವೀರಶೈವರರ ಅನ್ಕೊಳ್ರಿ, ಲಿಂಗಾಯತರರ ಅನ್ಕೊಳ್ರಿ, ಒಟ್ಟು ಚಟ ಮಾಡಲಾರ್ದಂಗೆ ದುಡ್ಕೊಂಡು ಇನ್ನೊಬ್ಬರಿಗೆ ಕಿರಿಕಿರಿ ಮಾಡಲಾರ್ದಂಗೆ ಬದುಕ್ರಿ, ಅದು ನಿಮ್ಮ ಧರ್ಮ ಅಂತ ನಾವು ಹೇಳ್ಕೊತ ಬಂದೀವಿ. ಇಷ್ಟ ನಾವು ಹೇಳೋದು, ಪೀಠಗಳು ಹೇಳೋದು ಅದನ್ನೇ, ನಾವು ಹೇಳೋದು ಅದನ್ನೇ, ಇದನ್ನೇ ಹೇಳ್ತೀವಿ ನಾವು. ಆದ್ರೆ ಒಂದು ಸರ್ಕಾರ ರಚನೆ ಆದ ಕೂಡಲೇ ಲಿಂಗಾಯತ ಪ್ರತ್ಯೇಕ ಧರ್ಮ ಮಾಡ್ಬೇಕು ಅನ್ನೋದೊಂದು ಧ್ವನಿ ಹೇಳ್ತೈತಲ್ಲ, ಅವ್ರು ಎದ್ದು ಕೂಡಲೇ ನಾವು ಬಡಿಗೆ ತಗೊಂಡು ಎದ್ದ ಬಿಡ್ತೀವಿ. ಅವ್ರನ್ನ ಓಡಿಸೋ ತನಕ ನಾವು ವಿಶ್ರಾಂತಿ ತಗೊಳ್ಳೋದನ್ನೇ ಇಲ್ಲ. ನಾವು ಉಳಿದ ಟೈಮ್ನಾಗ ಸುಮ್ಮ ಕುಂದಿರ್ತೀವಿ, ಆದ್ರೆ ಗೋಜಿಗೆ ಹೋಗೋದಿಲ್ಲ. ನಾವು ಯಾರು ಧರ್ಮವನ್ನು ಒಡಿಬೇಕಂತಾರೆ ಅವ್ರನ್ನ ನಾವು ಹೊಡಿಬೇಕಂತೇವೆ. ಏನಂತೀವಿ? ಯಾರು ಧರ್ಮವನ್ನು ಒಡಿಬೇಕಂತಾರೆ ಅವ್ರನ್ನ ಸಮಾಜ ಹೊಡಿಬೇಕು ಅನ್ನುವಂಥದ್ದು ನಮ್ಮ ನಿರ್ಣಯ. ಯಾಕೆ? ಒಂದು ದೇವಸ್ಥಾನಕ್ಕೆ ತೊಂದರೆಯಾದರೆ ಆ ಊರು ಹೇಳುತ್ತದೆ. ಒಂದು ದೇವಸ್ಥಾನಕ್ಕೆ ತೊಂದರೆ ಆದರೆ ಆ ಊರು ಹೇಳಬೇಕು, ಆ ಊರು ಜಾಗೃತ ಆಗಬೇಕು. 6 ಕೋಟಿ ಜನಸಂಖ್ಯೆಯನ್ನು ಉಳ್ಳಂತಹ ಈ ಸಮಾಜಕ್ಕೇನಾದರೂ ಧಕ್ಕೆ ಆಗುತ್ತೆ ಅಂತಂದ್ರೆ ಎಲ್ಲರೂ ಕೂಡ ಹೇಳ್ಬೇಕೇ ಹೊರತಾಗಿ ಇಲ್ಲ ಅಂತಂದ್ರೆ ಇದು ಉಳಿಗಾಲ ಇಲ್ಲ ಅನ್ನುವಂತಹದ್ದನ್ನು ನೀವು ಗಮನದಾಗ ಇಟ್ಕೊಳ್ರಿ. ಧರ್ಮ ಸಮನ್ವಯ ಅಂತಂದ್ರೆ ಇರುವ ಸಮನ್ವಯ ಧರ್ಮದಲ್ಲಿ 2 ಭಾಗ ಮಾಡಕ್ಕೆ ಹೊರಟಾಗ ಅಲ್ಲೊಂದಿಷ್ಟು ಹೋರಾಟದ ಮುಂಚೂಣಿ ಒಳಗೆ ಬರ್ತಕ್ಕಂಥದ್ದು ಏನೈತಲ್ಲ, ಅದು ನಮ್ಮ ನಿಜವಾದ ಧರ್ಮ ಅಂತಕ್ಕಂಥದ್ದು. ಈಗ ಒಡಿಬೇಕನ್ನೋರಿಗೆ ಹೊಡಿಬೇಕು ಅನ್ನುವಂಥ ಶಬ್ದ ವರದಿಗಾರರಿಗೆ ರುಚಿ ಅನಿಸುತ್ತಿದ್ದು, ಬರಬ್ಬರಿ ಹೇಳಿದ್ರಳಂತ ಅಂತಿರ್ತಾರೆ. ಅದು ಯಾವುದೇ ವರದಿ ಇರಬಹುದು. ಆದರೆ ನಮ್ಮ ಗಮನದಲ್ಲಿ, ನಿಮ್ಮ ಗಮನದಲ್ಲಿ ನಾವು ತರೋದು ಅಂತಂದ್ರೆ ಎಲ್ಲ ಧರ್ಮಗಳು ಏನು ಹೇಳ್ತಾವಂತಂದ್ರೆ ಆ ಧರ್ಮಕ್ಕೆ ಚ್ಯುತಿ ಬಂದಾಗ ಆ ಧರ್ಮದವರು ಸುಮ್ಮನೆ ಕುಂದಿರಬಾರ್ದು ಅಂತ ಹೇಳ್ತದೆ ಧರ್ಮ. ಧರ್ಮಕ್ಕೆ ಚ್ಯುತಿ ಬಂದಾಗ ಧರ್ಮದಲ್ಲಿರೋರು ಯಾರೂ ಸುಮ್ಮನೆ ಕುಂದಿರಬಾರ್ದು. ಈಗ ಉದಾಹರಣೆಗಾಗಿ ಮಗಳು ಅಪ್ಪಗೆ ಬ್ಯಾಡಾಗಿ ಮದುವೆ ಆಗಿದ್ಲು. ಯಾವ ಮಗಳು? ಪರಮೇಶ್ವರನ ಮಗಳು ಮದುವೆ ಆಗಿದ್ಲು. ದಕ್ಷ ಬ್ರಹ್ಮನ ಮಗಳು ಪರಮೇಶ್ವರನನ್ನ ಮದುವೆ ಆಗಿದ್ಲು, ಪಾರ್ವತಿ. ಹೌದಾ? ಅದು ದಕ್ಷಿಣ ಮಗಳು ದ್ರಾಕ್ಷಾಯಿಣಿ ಅಂತಾರ. ಇರಲಿ, ಪಾರ್ವತಿ ಪರಮೇಶ್ವರನ ಮದುವೆಯನ್ನ ಆದ್ಲು. ಅವರ ಅಪ್ಪನಿಗೆ ಮನಸ್ಸಿದ್ದಿಲ್ಲ, ದಕ್ಷ ಬ್ರಹ್ಮನಿಗೆ ಮನಸ್ಸಿದ್ದಿಲ್ಲ. ಅವನಿಗೆ ಏನು ಮನಸ್ಸಿತ್ತು ಅಂತಂದ್ರೆ ಹರಿಗೆ ಕೊಡಬೇಕು, ವಿಷ್ಣುವಿಗೆ ಕೊಡಬೇಕು ಅಂತ ಮನಸ್ಸಿತ್ತು. ವಿಷ್ಣುವಿಗೆ ಯಾಕೆ ಕೊಡಬೇಕು ಅಂತ ಮನಸ್ಸಿತ್ತಪ್ಪ ಅಂದ್ರೆ ವಿಷ್ಣುವಿನ ಮೈ ತುಂಬ ಬಂಗಾರ, ಪಿತಾಂಬ್ರ, ಏನು 1-2 ವೈಭವ ಬಾಳಿತ್ತು. ಆ ವೈಭವವನ್ನು ನೋಡಿ ಈ ಜಗತ್ತಿನೊಳಗೆ ಎಲ್ಲ ಹೆಣ್ಣು ಹಡ್ದವ್ರು ಆಸೆ ಪಡೋದೇನು? ಮಗಳನ್ನು ಭಾಳ ಶ್ರೀಮಂತ ಮನೆತನಕ್ಕೆ ಕೊಡಬೇಕಂದಂಗೆ ದಕ್ಷಿಣ ಆಶೆನೂ ಕೂಡ ಅದೇ ಆಗಿತ್ತು, ನನ್ನ ಮಗಳನ್ನು ಚಲೋ ಮನೆತನಕ್ಕೆ ಕೊಡಬೇಕು ಅಂಥೇಳಿ. ಆದ್ರೆ ಮಗಳ ಆಸೆ ಏನಾಗಿತ್ತು ಅಂತಂದ್ರೆ ಸಂಪತ್ತಿಗೆ ಸೋತಿದ್ದಿಲ್ಲ ಆಕಿ, ಶಿವನಿಗೆ ಸೋತಿದ್ಲು. ಶಿವನನ್ನೇ ಮದುವೆ ಆಗಬೇಕು ಅಂತ ಅವಳು ನಿರ್ಣಯ ಮಾಡಿದ್ಲು.
ತಂದೆಯ ಮತ್ತು ಮಗಳ ಆಸೆಯ ನಡುವೆ ಯಾವುದು ಗೆದ್ದಿತ್ತು ಅಂತಂದ್ರೆ ಮಗಳ ಗೆದ್ದು ಬಿಟ್ಲು. ಮಗಳು ಬಡ ಬಡ ಹೋಗಿ ಅವನ ಮದುವೆ ಆಗಿಬಿಟ್ಲು. ಮಗಳಿಗೆ ಭಾಳ ಹೇಳಿದ್ದವ ಅಪ್ಪ ಏನಂತ, ಏನು ನೋಡಿ ಮದುವೆ ಆಗ್ತೀಯ ಅವನ್ನ? ಅವ ಉಟ್ಕೊಂಡು ಹುಲಿ ಚರ್ಮ ನೋಡಿ ಮದುವೆ ಆಗ್ತೀಯ? ಅವ ಹಾಕಿಕೊಂಡ ಸರ್ಪಗಳು ಏನದವಲ್ಲ ಕೊರಳಾಗ ಅದನ್ನ ನೋಡಿ ಮದುವೆ ಆಗ್ತೀಯ? ಆ ರುದ್ರಾಕ್ಷಿ ಸರ ನೋಡಿ ಮದುವೆ ಆಗ್ತೀಯ? ಕೊಳ್ಳಾಗ ಹಾಕ್ಕೊಂಡಿರ್ತಕ್ಕಂಥ ಕಪಾಲ ನೋಡಿ ಮದುವೆ ಆಗ್ತೀಯ? ಏನು ನೋಡಿ ಸೋತಿ ಅವನಿಗೆ? ಆ ಮೈ ಮೇಲೆ ಬಡ್ಕೊಂಡು ಬೂದಿ ನೋಡಿ ಏನಾದರೂ ಮದುವೆ ಆಗಕತ್ತೀಯ? ಅವನಿಗೆ ಇರಾಕ್ ಒಂದು ಮನಿ ಇಲ್ಲ, ಸುಡುಗಾಡ್ದಾಗ ಮಲಗಾಕತ್ತೇನ, ಆ ಸುಡುಗಾಡು ನೋಡಿ ಮದುವೆ ಹಾಕಿಯ? ಅಂದ್ರೆ ಹುಡುಗಿ ಮನಸ್ಸು ಬದಲಿ ಮಾಡೋ ಸಲುವಾಗಿ ಇವನ್ನೆಲ್ಲ ಹೇಳ್ಬೇಕಾಕತಿ. ಅವರು ಹಂಗೆ ಹೇಳಿರ್ಬೋದು ಅಂತ ನಾವು ಅನ್ಕೊಂತೀವಿ. ಅಂತೂ ಒಟ್ಟಾರೆ ಏನೆಲ್ಲ ಹೇಳಿದ್ರು ಕೂಡ ಪಾರ್ವತಿಯ ಮನಸ್ಸು ಬದಲಾವಣೆ ಆಗಲಿಲ್ಲ. ಕೊನೆಗೂ ಮದುವೆ ಆದ್ಲು. ಆದಮೇಲೆ ಕೈ ಬಿಟ್ಟು ಬಿಟ್ಟವ. ಯಾರು ಕೈ ಬಿಟ್ರ? ಆಕಿನ ಅಪ್ಪ ಕೈ ಬಿಟ್ಟು ಬಿಟ್ಟ. ಇನ್ನು ಮ್ಯಾಲೆ ಈಕಿನ ಮುಖ ನೋಡಬಾರ್ದು ಅಂತ. ಇವು ಈಗೂ ನಡೀತಾವ್ರಿ, ಅವಾಗಿನಿಂದ ನೋಡ್ರಿ ಇವೆಲ್ಲ. ನೋಡಬಾರದು ಅಂತ ಕೈ ಬಿಟ್ಟಂತ ಸಂದರ್ಭದೊಳಗ ಮುಂದೆ ಏನಾಯಿತು ಅಂತಂದ್ರೆ, ಮದುವೆಯಾಗಿ ಈಕೆ ಹೋದ್ಲು. ಬಹಳ ದೊಡ್ಡದೊಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡ ದಕ್ಷ. ಅದು ಮಹಾಯಾಗ, ದೊಡ್ಡ ಯಾಗ. ಈಗ ಹೆಂಗ ಸನ್ನಿಧಿಯವರು ಇಟ್ಕೊಂಡಾರಲ್ಲ ಯಾಗವನ್ನು, ಹಿಂಗೊಂದು ದೊಡ್ಡ ಯಾಗ ಇಟ್ಟುಕೊಂಡವ. ಆ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಬರಮಾಡಿಕೊಂಡಿದ್ದ. ಮಗಳನ್ನು ಬಿಟ್ಟು ಅವಳೊಬ್ಬಳು ಬರಬಾರದು. ಆಶ್ಚರ್ಯ ಅಂತಂದ್ರೆ ಮಗಳು ಕಾಯ್ತಾ ಇದ್ಲು ದಾರಿನ, ಅಪ್ಪ ಕರಿಬೋದನಂತ. ಅಪ್ಪಗ ಅವಗ ಬ್ಯಾಡಾಗಿ ಮದುವೆ ಹಾಕಾರಲ್ಲ, ಹೋಗಿ ಎಲ್ಲಿ ತನಕ ಅದು ಆಸೆ ಇರ್ತೈತಿನ ಹೋಗಿ ಮದುವೆ ಆಗ್ಬೇಕು ಅನ್ನೋದು ಮದುವೆ ಆಗೋ ತನಕ ಮಾತ್ರ. ಮರುದಿವ್ಸ ಅವ್ವ ಅಪ್ಪ ಬೇಕಾಕಾರ, ಆದ್ರೆ ಬರಾಕ ದಾರಿ ಇರುವುದಿಲ್ಲ. ಮರುದಿವ್ಸ ಬೇಕಾಕಾರ. ಇವಳಿಗೆ ಎಷ್ಟು ಬೇಕಷ್ಟು ತಂದೆ ಕಡೆಗೆ ಬರಬೇಕಂತ ಮನಸ್ಸಿದ್ರೂ ಕೂಡ ಅಪ್ಪ ಕರೆಯಾಕ ತಯಾರಿಲ್ಲ. ಯಾವಾಗ ಕರೆಯೋದಿಲ್ಲ ಅಂತ ಗೊತ್ತಾತು ಗಂಡನಿಗೆ, ಅಂದ್ರೆ ಶಿವನಿಗೆ ಹೇಳ್ತಾಳ ಪಾರ್ವತಿ, ನಮ್ಮ ತಂದೆ ಹಮ್ಮಿಕೊಂಡ ಕಾರ್ಯಕ್ರಮಕ್ಕೆ ನಾನು ಹೋಗಬೇಕು ಅಂತ. ವಿಚಾರ ಮಾಡ್ರಿ, ದಕ್ಷಿಣ ಯಾಗಕ್ಕೆ ಸ್ವತಃ ಪಾರ್ವತಿ ಕರಿದೇ ಇದ್ರೂ ಬರಬೇಕು ಅಂತಾಳ. ಅಂದ್ರೆ ಈ ಪೀಠದೊಳಗೆ ಏನು ಕಾರ್ಯಕ್ರಮ ನಡೆದೈತಲ್ಲ, ಈ ಸುತ್ತ ಹಳ್ಳಿ ಜನ ಮುಗಿಯೋ ತನಕ ಬರಬೇಕು, ಸಭಾ ಮುಗಿಯೋ ತನಕ ಇರಬೇಕು ಅನ್ನೋದನ್ನ ಅಲ್ಲಿಂದನೂ ಇದು ನಡ್ಕೊಂಡು ಬಂದೈತೆ ಅಂತೇಳಿ ತಿಳ್ಕೋಬೇಕು. ನಿಮ್ಮ ಧರ್ಮ ಅದು. ಆಯ್ತು, ತಂದೆ ಕರೆಯದೇ ಇದ್ರೂ ಹೋಗಿಬಿಟ್ಲು. ಯಾರೊಬ್ಬರು ಮಾತಾಡಿಸ್ತಾ ಇಲ್ಲ ಅಲ್ಲಿ. ತಂದೆ ತಾಯಿ ಬಿಟ್ಬಿಡ್ರಿ. ಯಾರೂ ಮಾತಾಡಿಸದೇ ಇದ್ದಾಗ ಅನ್ನೋರಿಲ್ಲ, ಕುಂದ್ರನ್ನವರಿಲ್ಲ, ನೋಡೋರಿಲ್ಲ, ಮಾತಾಡ್ಸೋರಿಲ್ಲ. ಬಹಳ ಮನಸ್ಸಿಗೆ ನೋವನಿಸಿ, ಅವಮಾನ ಅನಿಸಿ ಆ ನೋವಿನೊಳಗೆ ಮರಳಿ ಬಂದ್ಲು. ಗಂಡ ಮೊದಲ ಹೇಳಿದ್ದ, ಅಂದ್ರೆ ಶಿವ ಮೊದಲ ಹೇಳಿದ್ದ, ಹೋಗಬೇಡ ನಿನಗೆ ಮರ್ಯಾದೆ ಸಿಗುವುದಿಲ್ಲ ಅಂದ್ರೂ ಹೋಗಿದ್ಲಲ್ಲ. ನೋವಿನೊಳಗೆ ಹತ್ಕೊಂತ ಬಂದ ಕೂಡ್ಲೇನೆ ಹೆಂಡತಿಯ ನೋವೇ ಗಂಡನ ನೋವು, ಹಂಗಿರ್ಬೇಕು. ಗಂಡನ ನೋವೇ ಹೆಂಡತಿ ನೋವು ಆಗ್ಬೇಕದು. ಒಂದು ಸಾರಿ ನೀವು ಮದುವೆ ಆಗಿರಿ ಅಂದ್ರೆ ಹೆಂಡತಿಗೆ ದುಃಖ ಆದ್ರೆ ಗಂಡನಿಗೆ ದುಃಖ ಆಗಲೇಬೇಕು, ಗಂಡನಿಗೆ ದುಃಖ ಆದ್ರೆ ಅದು ಹೆಂಡತಿಗೆ ದುಃಖ ಆಗಲೇಬೇಕು. ಅಂದ್ರೆ ಮಾತ್ರ ಅವರಿಬ್ಬರು ಗಂಡ ಹೆಂಡತಿನ ಹೊರತಾಗಿ ಒಬ್ಬರಿಗೆ ದುಃಖ ಆದಾಗ ಒಬ್ಬರು ಆ ಕಡೆ ಮುಖ ಹೊಳಿಸ್ಕೊಂಡು ಕುಂತಾರಂದ್ರೆ ಅವರು ಒರಿಜಿನಲ್ ಗಂಡ ಹೆಂಡತಿ ಅಲ್ಲ ಅಂತ, ಡೂಪ್ಲಿಕೇಟ್ ಆಗ್ಯಾರ ಅವರು. ವಿಚಾರ ಮಾಡ್ರಿ. ಯಾವಾಗ ಹೆಂಡತಿಗೆ ಅವಮಾನ ಆಗೈತಿ ಅಂತ ಗೊತ್ತಾತೋ ಆ ಶಿವನಿಗೆ ಕೂಡಲೇ ಸಿಟ್ಟು ಬಂದಾಗ ತಲೆ ಒಳಗಿನ ಜಡಿ ಒಳಗಿನ ಕೂದಲುಗಳನ್ನು ತೆಗೆದು ಹಿಂಗೆ ನೆಲಕ್ಕೆ ಅಪ್ಪಳಿಸಿದ್ನಂತೆ. ಆ ಕೂದಲದಲ್ಲಿ ಹುಟ್ಟಿದಾತನೇ ವೀರಭದ್ರ. ಯಾವಾಗ ಎಲ್ಲಿ ಹುಟ್ಟಿದೀವ ನೋಡ್ರಿ, ವಿಚಾರ ಮಾಡ್ರಿ. ಅವ್ವಗೆ ಸಂಬಂಧ ಇರ್ಲಾರ್ದಂಗೆ ಹುಟ್ಟಿದವ ಒಬ್ಬವ, ಅಪ್ಪಗೆ ಸಂಬಂಧ ಇರ್ಲಾರ್ದಂಗೆ ಹುಟ್ಟಿದವ ಒಬ್ಬವ. ಅವಗೊಟ್ಟ ಸಂಬಂಧ ಇಲ್ಲ. ಯಾರು? ವೀರಭದ್ರ ಯಾರ ಮಗ? ಅಪ್ಪನ ಮಗ. ಅವು ಇಲ್ಲ ಅಲ್ಲಿ, ಅಪ್ಪನ ಮಗ. ಗಣೇಶ ಯಾರ ಮಗ? ಅವನ ಮಗ. ಅಪ್ಪ ಸಂಬಂಧ ಇಲ್ಲಲ್ಲಿ. ಒಬ್ಬವ ಅವನ ಮಗ, ಒಬ್ಬವ ಅಪ್ಪನ ಮಗ. ನಿಮಗೆ ಕುಂತವ್ರಿಗೆಲ್ಲರಿಗೆ ತಲೆಯಾಗಿರಲಿ, ಈ ಭೂಮಿ ಮೇಲೆ ಒಬ್ಬ ಪುರುಷನಿಗೆ ಯಾವುದಾದ್ರೂ ಒಂದು ಕೆಲಸ ಹೇಳಬೇಕಾಗಿತ್ತು ಅಂತಂದ್ರೆ ನೀವು ಮಾತಾಡ್ತಿರ್ತೀರಿ, ನಿಮ್ಮ ಅಪ್ಪನ ಮಗ ಆಗಿದ್ರ
ಈ ಮಾತು ಅನ್ನೋದಲ್ಲ, ಮಾಡಿದನು ನೋಡೋಣಂತ. ಎಲ್ಲರ ಈ ಭೂಮಿ ಮೇಲೆ ನಿಮ್ಮ ಅವ್ವನ ಮಗ ಆಗಿದ್ರೆ ಮಾಡಿದನು ಅಂದಿರಿ? ಅನ್ನಂಗಿಲ್ಲ ನೋಡ್ರಿ. ಒಬ್ಬ ಪುರುಷನನ್ನ ಸವಾಲಿಗೆ ಹಾಕಬೇಕಾಗಿತ್ತು ಅಂತಂದ್ರೆ ನಿಮ್ಮ ಅಪ್ಪನ ಮಗ ಆಗಿದ್ರ ಮಾಡಿ ಈ ಕೆಲಸ ಅಂತೇನು ಹೇಳ್ತಾರಲ್ಲ, ಅಪ್ಪನ ಮಗ ಯಾರು? ವೀರಭದ್ರ. ವೀರಭದ್ರ ಯಾಕೆ ಅಪ್ಪನ ಮಗ ಅಂತಂದ್ರೆ, ಎಲ್ಲಿ ಅನ್ಯಾಯ ನಡೀತದೆ ಆ ಅನ್ಯಾಯವನ್ನು ಪ್ರತಿಭಟಿಸಿ ಆ ಅನ್ಯಾಯವನ್ನು ಸಂಹಾರ ಮಾಡವ ವೀರಭದ್ರ. ಅದಕ್ಕಾಗಿ ಅವ ಅಪ್ಪನ ಮಗ. ನಾವು ನಿಮಗೆ ಹೇಳೋದಿಷ್ಟೇ, ನಮ್ಮ ಧರ್ಮದಲ್ಲಿ ಅಸಮಾನತೆ ಅಸಮತೆ ಉಂಟಾದಾಗ ನೀವೆಲ್ಲರೂ ಆ ಸಮನ್ವಯಕ್ಕಾಗಿ ಹೋರಾಟ ಮಾಡಿದ್ರೆ ಮಾತ್ರ ನೀವು ಈ ವೀರಶೈವ ಧರ್ಮದ ಅಪ್ಪನ ಮಗ ಅಂತಕ್ಕಂಥದ್ದನ್ನು ಹೇಳ್ಬೇಕಾಗಿತ್ತು ನಾವು. ಇದು ವೀರಭದ್ರ ಸ್ವಾಮಿಯ ಕ್ಷೇತ್ರ ಅಂದರೆ ಇದಕ್ಕಿಂತ ಹೆಚ್ಚಿಂದ ಏನು ಹೇಳಲಿಕ್ಕೆ ಸಾಧ್ಯ ಐತಿ. ಅದಕ್ಕಾಗಿ ನಾವು ನಮ್ಮ ಧರ್ಮ ಇಬ್ಬಾಗ ಆಗಲಾರ್ದಾಗೆ ನಮ್ಮ ಧರ್ಮದಲ್ಲಿ ಸಮನ್ವಯತೆಯನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ನಾವೆಲ್ಲರೂ ನಿರಂತರ ಹೋರಾಟ ಮಾಡಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಿಮಗೆಲ್ಲ ಹೇಳಲಿಕ್ಕೆ ಬಯಸ್ತಾ, ನಮಗೊಂದು ಬಹಳ ಖುಷಿ ಅನಿಸಿದ್ದಂದ್ರೆ ಇಲ್ಲೊಬ್ಬ ಶಿವಾಚಾರ್ಯರು ಒಂದು ಬೆತ್ತ ಹಿಡ್ಕೊಂಬಂದಾರ. ಈಗ ಇವರೆಲ್ಲ ಪೀಠದವ್ರು ಏನು ಮಾಡ್ಯಾರ ಅಂದ್ರೆ ಒಂದೊಂದು ಬಣ್ಣ ಹಾಕ್ಕೊಂಡಾರ. ಶ್ರೀಶೈಲ ಪೀಠದ್ದು ಒಂದು ಬಣ್ಣ, ಕಾಶಿ ಪೀಠದ್ದು ಒಂದೊಂದು ಪೀಠಕ್ಕೆ ಒಂದೊಂದು ಬಣ್ಣ ಅದಾವ. ಅವ್ರದ್ದು ಬೆತ್ತದೊಳಗೆ ಆ ಬಣ್ಣ ಐತೆ, ಆ ಧ್ವಜ ಐತೆ. ಅದು ಆದ್ರೆ ಆ ಶಿವಾಚಾರ್ಯರಿಗೆ ಮಾತ್ರ ನೋಡ್ರಿ ಆ ಧ್ವಜದೊಳಗೆ 5 ಬಣ್ಣ ಅದಾವ. ಅದು ನಂಗೆ ಭಾಳ ಮಜಾ ಅನಿಸ್ತು. 5 ಬಣ್ಣದ ಧ್ವಜ ಹಾಕ್ಕೊಂಡು ಬಂದು ಕುಂತಾರವ್ರು. ಏನಿದ್ರ ಅರ್ಥ? ಪೀಠ ಸಮನ್ವಯ. ಅದು ಅವ್ರು ಹಿಡ್ಕೊಂಡು ಬಂದಿದ್ದೇನು, ಅವ್ರು ಯಾವ್ರವ್ರು ಗೊತ್ತಿಲ್ಲ ನನಗೆ, ಆದ್ರೆ ಪೀಠ ಸಮನ್ವಯ. ಅದು ಮಾಂಜರಿ ಅಂತ ಒಂದು ಊರೈತೆ ಅಂತ ಇಲ್ಲೇ ಮಾಂಜರಿ ಪಟ್ಟದೇವ್ರು ಅವರು ಅಂತ ಗೊತ್ತಾಯಿತು. ಬಹುಶಃ ಎಲ್ಲ ಶಿವಾಚಾರ್ಯರು ಅಂಥದ್ದೇ ಒಂದು ಧ್ವಜ ಹಿಡ್ಕೊಂಡು ಅಡ್ಡಾಡಿ ಬಿಟ್ರು ಅಂತಂದ್ರೆ ಬಹುಶಃ ಎಲ್ಲ ಪೀಠದ ಶಿವಾಚಾರ್ಯರು ಮೊದಲು ಒಂದಾಗ್ತಾರ ಅಂತ ನಮಗನ್ಸಾಕತೈತಿ. ಅದನ್ನ ನೋಡಿ ಮನಸ್ಸಿಗೆ ಬಹಳ ಸಮಾಧಾನ ಅನಿಸ್ತು ನಮಗೆ. ಹಿಂಗೆ ಬೇಕು, ಸಮನ್ವಯತೆ ಬೇಕು. ವಿರಕ್ತರಲ್ಲಿ ಗುರುಗಳಲ್ಲಿ ಸಮನ್ವಯತೆ ಬೇಕು. ನಿಮ್ಮೆಲ್ಲ ಒಳಪಂಗಡಗಳಲ್ಲಿ ಸಮನ್ವಯತೆ ಬೇಕು. ಎಲ್ಲರಲ್ಲಿ ಬೇಕು. ಧರ್ಮವನ್ನು ಕಾಯೋದು ಯಾರ ಕೆಲಸ? ಗುರುಗಳ ಕೆಲಸ, ಪೀಠಗಳ ಕೆಲಸ. ಅದು ಧರ್ಮವನ್ನು ಕಾಯೋದು ಗುರುಗಳ ಕೆಲಸ. ಆ ಗುರುಗಳನ್ನು ಕಾಯೋದು ಯಾರ ಕೆಲಸ ಅಂದ್ರೆ ಅದು ನಿಮ್ಮ ಕೆಲಸ ಅಂತಕ್ಕಂಥದ್ದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಧರ್ಮವನ್ನು ರಕ್ಷಣೆ ಮಾಡೋದು ನಮ್ಮ ಕೆಲಸ, ನಮ್ಮನ್ನು ರಕ್ಷಣೆ ಮಾಡೋದು ಅದು ನಿಮ್ಮ ಕೆಲಸ. ನಿಮ್ಮ ಕೆಲಸ ನೀವು ಮಾಡಿದಾಗ ನಮ್ಮ ಕೆಲಸ ನಾವು ಮಾಡಿದ್ವಿ ಅಂತಂದರೆ ಅದು ಧರ್ಮ ಸಮನ್ವಯ ಆಗೇ ತೀರುತ್ತೆ ಅಂತಕ್ಕಂತಹ ವಿಶ್ವಾಸ ನಮ್ಮದು ಅಂತಕ್ಕಂಥದ್ದು. ಅಣ್ಣಾಮಲೈದಲ್ಲಿ ಒಂದು ಬಹಳ ದೊಡ್ಡ ದೇವಸ್ಥಾನ ಇದೆ. ಆ ದೇವಸ್ಥಾನ ಯಾವಾಗ ಬಹಳ ಪ್ರಚಾರಕ್ಕೆ ಬಂತು ಅಂತಂದ್ರೆ ಯಡಿಯೂರು ಸಿದ್ಧಲಿಂಗೇಶ್ವರ ಆ ಕ್ಷೇತ್ರಕ್ಕೆ ಹೋದಾಗ. ಯಡಿಯೂರು ಸಿದ್ಧಲಿಂಗೇಶ್ವರರು ತಮಿಳುನಾಡಿನ ಅಣ್ಣಾಮಲೈಗೆ ಹೋದ ಮೇಲೆ ಆ ಅಣ್ಣಾಮಲೈ ಕ್ಷೇತ್ರ ಬಹಳ ಪ್ರಚಾರಕ್ಕೆ ಬಂತು. ಯಡಿಯೂರು ಕ್ಷೇತ್ರ ಯಾವಾಗ ಪ್ರಚಾರಕ್ಕೆ ಬಂತು, ಸಿದ್ಧಲಿಂಗೇಶ್ವರ ಕ್ಷೇತ್ರ ಯಾವಾಗ ಪ್ರಚಾರಕ್ಕೆ ಬಂತು ಅಂದ್ರೆ ಹಾನಗಲ್ ಕುಮಾರಸ್ವಾಮಿಗಳು ಯಡಿಯೂರಿಗೆ ಹೋದಾಗ ಆ ಯಡಿಯೂರಿನ ಪ್ರಚಾರ ಬಹಳ ಆಯಿತು, ಸಿದ್ಧಲಿಂಗೇಶ್ವರ ಕ್ಷೇತ್ರ. ನಿಮಗೆ ಇನ್ನೊಂದು ಹೇಳಬೇಕಾಗಿದೆ, ಈ ಯಡೂರು ಕ್ಷೇತ್ರದ ವೀರಭದ್ರ ಯಾವಾಗ ಬಹಳ ಪ್ರಚಾರಕ್ಕೆ ಬಂದ ಅಂತಂದ್ರೆ ಈಗಿರೂ ಜಗದ್ಗುರುಗಳು ಇವರು ಈ ಕ್ಷೇತ್ರಕ್ಕೆ ಅಧಿಕಾರಕ್ಕೆ ಬಂದ ಮೇಲೆ ಈ ಕ್ಷೇತ್ರದ ಪ್ರಭಾವ ಭಾಳ ಆಯಿತು. ಮೊದಲು ಇದ್ದಿಲ್ಲೇನು? ಇತ್ತು. ಆದರೆ ಸನ್ನಿಧಿಯವರು ಯಾವಾಗ ಈ ಪೀಠದ ಅಧಿಕಾರವನ್ನು ಪಡೆದರೋ ಅವಾಗ ಈ ಕ್ಷೇತ್ರದ ಚಿತ್ರಣವೇ ಬದಲಾವಣೆ ಆಯಿತು. ನಾವೇ ಈ ಕ್ಷೇತ್ರದ ಹೆಸರನ್ನು ಕೇಳಿರಲಿಲ್ಲ. ಆದರೆ ಅವರು ಈ ಪೀಠದ ಜವಾಬ್ದಾರಿಯನ್ನು ತೆಗೆದುಕೊಂಡ ಮೇಲೆ, ಮಠದ ಜವಾಬ್ದಾರಿಯನ್ನು ತೆಗೆದುಕೊಂಡು ಬಂದ ಮೇಲೆ ಬಹುಶಃ ನನಗನ್ಸುತ್ತೆ ಒಂದೇ ಒಂದು ದಿವಸ ವಿಶ್ರಾಂತಿಯನ್ನು ಪಡೀಲಾರ್ದಂಗೆ ಕೆಲಸ ಮಾಡಿದ್ರು ಅನ್ನೋದಕ್ಕೆ ಇದು ಒಂದು ಬಹುದೊಡ್ಡ ಕ್ಷೇತ್ರ ಆಗಿ ಪರಿಣಮಿಸ್ತಾ ಇದೆ ಅನ್ನುವಂಥದ್ದು ನಮ್ಮ ಭಾವನೆ. ಅವರು ವಿದ್ಯಾರ್ಥಿ ಜೀವನದಲ್ಲಿ ಹಿರಿಯ ಸಾಧಕರಾಗಿದ್ದರು, ನಾವು ಕಿರಿಯ ಸಾಧಕರಾಗಿದ್ವಿ. ಅವರು ವಿದ್ಯಾರ್ಥಿ ಜೀವನದಲ್ಲಿ ಅತ್ಯಂತ ಆದರ್ಶರಾಗಿದ್ದರು. ನಾವೆಲ್ಲ ಸಣ್ಣ ಸಣ್ಣ ಹುಡುಗರಾಗಿರೋದ್ರಿಂದ ಉಡಾಳರ ಸಂಘದಾಗಿದ್ವಿ. ನಾವು 62 ಜನ ಇದ್ದೀವಿ. 62 ಜನ. 62 ಜನರಲ್ಲಿ
ನಿಮಗೊಂದು ಗೊತ್ತಿರಲಿ, ಸತ್ಯ ಹೇಳ್ತಾ ಇದ್ದೀವಿ, ವೀರಭದ್ರನ ಸಾಕ್ಷಿ ಮಾಡಿ 62 ಜನರಲ್ಲಿ ಅತ್ಯಂತ ಆದರ್ಶ ವಿದ್ಯಾರ್ಥಿ ಯಾರು ಆ ಕಾಲದೊಳಗಂತಂದ್ರೆ ನಿಮ್ಮ ಗುರುಗಳು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಈಗಷ್ಟೇ ಆದರ್ಶ ಅಲ್ಲ, ಅವರು ಏನೂ ತಿಳಿಯಲಾರದ ಆ ವಿದ್ಯಾರ್ಥಿ ಜೀವನ ಇರ್ತೈತಿಲ್ಲ, ಅವಾಗ ಅವರು ರೋಲ್ ಮಾಡಲಾಗಿದ್ರು. ಶಿವಯೋಗ ಮಂದಿರದ ಶಿವಯೋಗ ಸಂಘ ಅಂತ, ಶಿವಯೋಗಿ ಸಂಘ ಅಂತ ಏನೈತಲ್ಲ, ಆ ಇಡೀ ಶಿವಯೋಗಿ ಸಂಘಕ್ಕೆ ರೋಲ್ ಮಾಡಲಾಗಿದ್ದು. ಅದರ ನಂತರದಲ್ಲಿ ಕಾಶಿಗೆ ಹೋಗಿ ಎಷ್ಟೋ ಜನ ಏನೇನೋ ಆಗಿರ್ತಾರೆ. ಆಶ್ಚರ್ಯ ಅಂತಂದ್ರೆ ಕಾಶಿಯಲ್ಲೂ ಕೂಡ ರೋಲ್ ಮಾಡಲಾಗಿದ್ದರು ನಿಮ್ಮ ಗುರುಗಳು. ಬಹುಶಃ ನಮ್ಮ ಕರ್ನಾಟಕದ, ಅದು ವಿಶೇಷವಾಗಿ ಈ ವೀರಶೈವ ಲಿಂಗಾಯತ ಸಮಾಜದ ಒಬ್ಬ ಗುರುಗಳು 3 ವಿಶ್ವವಿದ್ಯಾಲಯದಿಂದ ಬಂಗಾರ ಪದಕ ಪಡೆದಿದ್ರೆ ಅದು ಕೇವಲ ಶ್ರೀಶೈಲ ಪೀಠದ ಜಗದ್ಗುರುಗಳೇ ಹೊರತಾಗಿ ಇನ್ಯಾರೂ ಅಲ್ಲ. ವಿಚಾರ ಮಾಡ್ರಿ, ಅವ್ರು ಏನಾದರೂ ಸ್ವಾಮಿ ಆಗಬಾರದು ಅಂತ ಮನಸ್ಸು ಮಾಡಿದ್ರೆ ಅವ್ರು ಏನಾಗಿರ್ತಿದ್ರು ಅಂತಂದ್ರೆ ಮೊದಲು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರ್ತಿದ್ರು, ಆ ನಂತರ ಕುಲಾಧಿಪತಿಗಳು ಆಗಿಬಿಡ್ತಿದ್ರು ಅಂತಕ್ಕಂಥದ್ದು ನಮ್ಮ ಭಾವನೆ. ಅವರ ಬಗ್ಗೆ ನಮಗೆ ಈಗಿನ ಗೌರವ ಭಾವನೆ ಅಲ್ಲ ಇದು. ಬಹಳ ಚಿಕ್ಕ ವಯಸ್ಸಿನಿಂದ 40 ವರ್ಷ ಆಯಿತು ಅವ್ರ ಬಗ್ಗೆ ನಮಗೆ ಪೂಜ್ಯ ಭಾವನೆ ಇತ್ತು. 40 ವರ್ಷ ಆಯಿತು. ಈಗ ನಮಗೆ 49 ವರ್ಷ. ಅಂದರೆ ಆ ಬದುಕೇನೈತೆಲ್ಲ ಬಹಳ ಆದರ್ಶವಾಗಿರುವಂತಹ ಬದುಕು. ಯಾರು ಬಹಳ ಆದರ್ಶ ಇರ್ತಾರ ಅವರಿರುವ ಜಾಗವೂ ಬಹಳ ಆದರ್ಶ ಆಗಿ ಹೋಗಿಬಿಡ್ತದೆ. ನಿಮ್ಮ ವೀರಭದ್ರೇಶ್ವರ ಹೀಗೊಂದು ಮನಸ್ಸು ಮಾಡಿದನಂತೆ. ಏನು ಮನಸ್ಸು ಮಾಡಿದ? ಇವ್ರನ್ನ ಇನ್ನೂ ಈ ಮಠಕ್ಕೆ ಕರ್ಕೊಳ್ಳೋಕ್ಕಿಂತ ಮೊದಲು ಇಲ್ಲಿಗೆ ಬಂದ ಮೇಲೆ ಶ್ರೀಶೈಲಕ್ಕೆ ಹೋದರು. ಈ ಶ್ರೀಶೈಲದ ಪೀಠದ ಜಗದ್ಗುರುಗಳವರು ಈ ಒಂದು ಕ್ಷೇತ್ರಕ್ಕೆ ಅಧಿಪತಿಗಳಾಗುವ ಪೂರ್ವದಲ್ಲಿ ವೀರಭದ್ರ ವಿಚಾರ ಮಾಡಿದಂತೆ ಎರಡೂರಿಗೊಂದು ಕಾಮಧೇನು ತಂದು ಬಿಡಬೇಕು. ಯಾರ್ಯಾರು ಏನೇನು ಅನ್ಕೊಂತಾರೆ ಅದನ್ನು ಕೊಡಕ್ಕೆ ಅನುಕೂಲ ಆಗುತ್ತೆ ಅಂತ ಆತ ಅನ್ಕೊಂಡ. ಏನು ತರಬೇಕು? ಕಾಮಧೇನುವನ್ನು ತರಬೇಕು. ಕಾಮಧೇನು ಅಂದರೆ ಏನು ಕಲ್ಪಿಸ್ತೀವಿ, ಏನು ವಿಚಾರಗಳು ಬರ್ತಾವಲ್ಲ, ಬಯಕೆಗಳು, ಅವೆಲ್ಲ ಕೊಡುವಂಥದ್ದು. ಮತ್ತೆ ವಿಚಾರ ಮಾಡಿದ, ಅದರ ಜೊತೆಗೆ ಕಲ್ಪವೃಕ್ಷವನ್ನೂ ತರಬೇಕು, ಕಲ್ಪಿಸಿದ್ದನ್ನು ಕೊಡುತ್ತದೆ. ಅದರ ಜೊತೆಗೆ ಚಿಂತಾಮಣಿಯನ್ನೂ ತರಬೇಕು ಅಂತ ವಿಚಾರ ಮಾಡಿದ, ಚಿಂತಿಸಿದ್ದನ್ನು ಕೊಡ್ತದಂತ. ಕೊನೆ ಕಾಲಕ್ಕೆ ವಿಚಾರ ಮಾಡಿದ, ಆ 3 ತಂದು ಗುದ್ದಾಡೋದ್ರ ಬದಲಿ ಆ 3ರ ಶಕ್ತಿ ಉಳ್ಳಂತಹ ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಭಗವತ್ಪಾದರನ್ನು ಇಲ್ಲಿಗೆ ತಂದು ಬಿಟ್ರೆ ಕಾಮಧೇನು ಬಂದಂಗಾಗತ್ತ, ಕಲ್ಪವೃಕ್ಷ ಬಂದಂಗಾಗತ್ತ, ಚಿಂತಾಮಣಿ ಬಂದಂಗಾಗತ್ತ ಅಂಥೇಳಿ ಅವು ವೀರಭದ್ರ ಇವ್ರನ್ನ ಈ ಕ್ಷೇತ್ರಕ್ಕೆ ಕರ್ಕೊಂಡು ಬಂದ. ಅದರ ಪರಿಣಾಮ ಇಡೀ ಸಮಗ್ರ ಕ್ಷೇತ್ರವೇ ಬದಲಾವಣೆ ಆಯಿತು. ಅತ್ತ ಶ್ರೀಶೈಲ ಪೀಠ ಬದಲಾವಣೆ, ಇತ್ತ ವೀರಭದ್ರೇಶ್ವರನ ಕ್ಷೇತ್ರದ ಬದಲಾವಣೆ. ಹೀಗೆ 100 ಬದಲಾವಣೆಗಳಿಗೆ ಕಾರಣರು ಪೂಜ್ಯರಾಗಿದ್ದಾರೆ. ಅವರು ಯಾವಾಗಲೂ ಕೂಡ ಧರ್ಮ ಸಮನ್ವಯ ಅನ್ನುವಂಥ ವಿಚಾರದೊಳಗೆ ಕರಾರುವಾಕ್ಕಾಗಿ ಉಪದೇಶವನ್ನು ಮಾಡ್ತಕ್ಕಂಥ, ಆದೇಶವನ್ನು ಮಾಡ್ತಕ್ಕಂತಹ ಜಗದ್ಗುರು ಮಹಾಸನ್ನಿಧಿಯವರ ಈ ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ನಮಗೆ ಬಹಳ ಖುಷಿ ಅನಿಸಿ ಈ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾ, ಯಾವುದೇ ಪರಿಸ್ಥಿತಿಯಲ್ಲಿ ನಮ್ಮ ಪಂಚಾಚಾರಗಳಲ್ಲಿ ಒಂದು ಆಚಾರ ಇದೆ, ಅದರ ಹೆಸರು ಗಣಾಚಾರ ಅಂತಕ್ಕಂಥದ್ದು. ಗಣಾಚಾರ ಯಾವಾಗ ಪ್ರಯೋಗ ಆಗಬೇಕು ಅಂತಂದರೆ ನಮ್ಮ ಧರ್ಮಕ್ಕೆ ತೊಂದರೆ ಬಂದಾಗ ಆ ಗಣಾಚಾರವನ್ನು ಪ್ರಯೋಗ ಮಾಡಬೇಕಾಗಿರುವಂಥದ್ದು ಪಂಚಾಚಾರಗಳ ಒಂದು ಮೂಲ ಸಿದ್ಧಾಂತ. ಆಶ್ಚರ್ಯ ಅಂತಂದ್ರೆ ಲಿಂಗಾಚಾರ, ಸದಾಚಾರ, ಶಿವಾಚಾರ, ಈ 3 ಆಚಾರಗಳಿಗೆ ಲಿಂಗದ ವಿಚಾರಕ್ಕೆ ತೊಂದರೆ ಬಂದಾಗ, ಶಿವಾಚಾರಕ್ಕೆ ಶಿವನಿಗೆ ತೊಂದರೆ ಬಂದಾಗ, ಸದಾ ಆಚಾರಗಳಂತ ಏನದಾವು ಸಮಾಜದೊಳಗೆ ಅವುಗಳಿಗೆ ತೊಂದರೆ ಬಂದಾಗ ಈ ಸಮಾಜದವರು ಎಲ್ಲರೂ ಏನಾಗಬೇಕಪ್ಪ ಅಂದ್ರೆ ಗಣಾಚಾರಿಗಳಾಗಬೇಕು, ಪ್ರತಿಭಟಿಸಬೇಕು ಅಂತಕ್ಕಂತಹ ಒಂದು ಮಾತನ್ನು ಅವತ್ತಿನ ಕಾಲಕ್ಕೆ ಮಾಡಿಟ್ಟು ಹೋಗಿದ್ದಾರೆ. ಧರ್ಮ ಸಮನ್ವಯಕ್ಕಾಗಿ ನೀವೆಲ್ಲರೂ ಗಣಾಚಾರಿಗಳ ಆಗ್ರಿ ಅಂತಕ್ಕಂತಹ ಒಂದು ಮಾತನ್ನು ಈ ಧರ್ಮ ಸಮನ್ವಯ ಸಮಾರಂಭದಲ್ಲಿ ಹೇಳ್ತಾ, ಜಗದ್ಗುರು ಮಹಾಸನ್ನಿಧಿಯವರ 100 ಕಾರ್ಯಕ್ರಮಗಳಿಗೆ, ಈ 10 ಯೋಜನೆಗಳಿಗೆ ನಾವು ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾ, ನಮ್ದೊಂದು ದೊಡ್ಡ ಆಸೆ ಏನಪ್ಪ ಅಂತಂದ್ರೆ ಸಿದ್ಧಗಂಗಾ ಸ್ವಾಮಿಗಳು ಏನು 111 ವರ್ಷ ಬದುಕಿದ್ರಲ್ಲ, ಅದಕ್ಕಿಂತ ಒಂದು 11 ವರ್ಷ ಹೆಚ್ಚು ನಮ್ಮ ಜಗದ್ಗುರುಗಳವರು ಬದುಕಬೇಕು ಅನ್ನುವಂಥದ್ದು ನಮ್ಮ ಆಸೆ. ಅದು ಅವ್ರ ಸಲುವಾಗಿ ಅಲ್ಲ, ಅವ್ರು ಎಷ್ಟು ದಿವಸ ಬದುಕಿರ್ತಾರೋ ಅಷ್ಟು ದಿವಸ ಇಡೀ ಸಮಾಜ, ಕ್ಷೇತ್ರಗಳು, ಪೀಠಗಳು, ಮಠಗಳು
ಉದ್ಧಾರ ಆಗ್ತಾವ ಅನ್ನುವಂತಹ ಪವಿತ್ರ ಸಂಕಲ್ಪದೊಂದಿಗೆ ಈ ಮಾತನ್ನು ಹೇಳ್ತಾ ಇದ್ದೇವೆ. ಅವ್ರ ಬಗ್ಗೆ ನಮ್ಮ 40 ವರ್ಷದ ಈ ಪವಿತ್ರ ಭಾವನೆ ಇನ್ನೂ ಮುಂದೆ ನಾವು ಬದುಕಿರ ತನಕನೂ ಹೀಗೇ ಇಟ್ಕೊಂಡು ಹೋಗುವಂಗ ವೀರಭದ್ರನ ಬಸವಾದಿ ಶರಣರ ಅನುಗ್ರಹ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೊಂಡು ನಿಮಗೆಲ್ಲರಿಗೂ ಶುಭವನ್ನು ಕೋರಿ, ಎಷ್ಟು ಸಾಧ್ಯವೋ ಅಷ್ಟು ಸಭೆ ಮುಗಿಯುವವರೆಗೆ ನೀವು ಬಂದವರು ಶಾಂತವಾಗಿ ಕುಂದ್ರೋದನ್ನು ರೂಢಿಸಿಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಮುಂದಿನ ಕಾರ್ಯಕ್ರಮಗಳಿಗೆ ಈ ಅವಕಾಶವನ್ನು ಬಿಟ್ಕೊಡ್ತೇವೆ.